ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ವೀಕ್ಷಕರೇ, ಇವತ್ತಿನ ವಿಷಯ ಏನಂದರೆ, ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸಬ್ಲಾರ್ಡನ್ನು ಕ್ಯಾಲ್ಕುಲೇಷನ್ ಮಾಡೋದು ಒಂದು ಲೈನಲ್ಲಿ ಅರ್ಥ ಮಾಡ್ಸೋಕ್ಕಾಗಲ್ಲ, ಅದನ್ನು ಬರೆದೇ ತೋರಿಸ್ಬೇಕು ಅಂತ ನಾನು ಹೇಳಿದ್ದೆ. ಇದನ್ನು ನಾನು ಬರೆದಿಟ್ಕೊಂಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ನಕ್ಷತ್ರ ನಾಡಿನಲ್ಲಿರುವ ಕೆಲವೊಂದು ಸೀಕ್ರೆಟ್ಗಳನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಅನುಕೂಲ ಆಗುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಸಬ್ಲಾರ್ಡ್ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಉಪ ಅಧಿಪತಿ. ಓಕೆನಾ? ಅದಾದ್ರೆ ತಿಳ್ಕೊಳ್ಳೋಕ್ಕೆ ನಾವು ಇದನ್ನ ತಿಳ್ಕೊಬೇಕು. ಯಾವ ರೀತಿ ಸಬ್ಲಾರ್ಡ್ ಬರುತ್ತೆ ಅದನ್ನ ತಿಳ್ಕೊಬೇಕು ಅಂದ್ರೆ ನಾವು ಇಲ್ಲಿಂದ ಹೋಗ್ಬೇಕು. ಓಕೆನಾ? ನೋಡಿ, ಒಂದು ಪಾದ 3 ಡಿಗ್ರಿ 20 ನಿಮಿಷ. ಓಕೆನಾ? ನೆಕ್ಸ್ಟ್ 4 ಪಾದಗಳಿಗೆ 13 ಡಿಗ್ರಿ 20 ನಿಮಿಷ ಆಗುತ್ತೆ. ಹಂಗಂದ್ರೆ ಒಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ಓಕೆನಾ? 13 ಡಿಗ್ರಿ 20 ನಿಮಿಷ. ಈಗ ನಾವೇನ್ ಮಾಡೋಣ, ಉಪಾಧಿಪತಿನ ತಿಳ್ಕೊಳ್ಳೋಕ್ಕೋಸ್ಕರ ಉದಾಹರಣೆಗೋಸ್ಕರ ಮೇಷರಾಶಿ ತಗೊಂಡಿದ್ದೀನಿ. ಓಕೆನಾ? ಮೇಷರಾಶಿ ಅಧಿಪತಿ ಕುಜ, ನಿಮಗೆ ಗೊತ್ತು. ಸೊ ಟೋಟಲ್ 30 ಡಿಗ್ರಿ. ಈಗ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾನು ಹೇಳಿದ್ದೀನಿ, ಒಂದು ರಾಶಿ 30 ಡಿಗ್ರಿ ತಗೊಳುತ್ತೆ. ಇಂಟು 12 ರಾಶಿ 360 ಡಿಗ್ರಿ. ಅದೇನದು ಒಟ್ಟು ನಮ್ಮ ಬ್ರಹ್ಮಾಂಡ. ಓಕೆನಾ? ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. 30 ಇಂಟು 12 ರಾಶಿ 360 ಡಿಗ್ರಿನ ತಗೊಳುತ್ತೆ ನಮ್ಮ ಬ್ರಹ್ಮಾಂಡ. ಓಕೆನಾ? ಈಗ ನೋಡಿ ವೀಕ್ಷಕರೇ, ಇದರಲ್ಲಿ ಇದು ಟೋಟಲ್ ಒಂದು ಬಾಕ್ಸ್ ಹಾಕಿದ್ದೀನಿ ನೋಡಿ, ಇದೆಲ್ಲ ಮೇಷರಾಶಿ ಅಂತ ತಗೊಳ್ಳಿ. ಮೇಷರಾಶಿ ಬಾಕ್ಸ್ ಫುಲ್ಲು, ಅದಕ್ಕೋಸ್ಕರ ಮೇಷರಾಶಿ ನಾನು ಹಾಕಿದ್ದೀನಿ ನೋಡಿ. ಆಮೇಲೆ ಪ್ರತಿಯೊಂದು ರಾಶಿನಲ್ಲೂ 3 ನಕ್ಷತ್ರಗಳಿರ್ತವೆ. ಓಕೆನಾ? ಸೊ ಮೇಷರಾಶಿನಲ್ಲಿ ಯಾವ 3 ನಕ್ಷತ್ರ ಇದೆ ಅಂದ್ರೆ, ಅಶ್ವಿನಿ, ಭರಣಿ, ಕೃತಿಕ 3 ನಕ್ಷತ್ರಗಳಿದೆ. ಮತ್ತು 3 ನಕ್ಷತ್ರ ಇರುತ್ತೆ, ಆಮೇಲೆ 9 ಪಾದ ಇದ್ದೇ ಇರುತ್ತೆ. ಆಯ್ತಾ? 9 ಪಾದ ಇರುತ್ತೆ. ಸೊ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಕೇತು, 4 ಪಾದಗಳು. ನೆಕ್ಸ್ಟ್ ಭರಣಿ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ, ಅಲ್ಲೂ 4 ಪಾದಗಳು. ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯ, ಅಲ್ಲಿ 1 ಪಾದ. ಎಲ್ಲ ಸೇರಿ 9 ಪಾದಗಳಾಯಿತು. ಓಕೆ ವೀಕ್ಷಕರೇ, ಇವಾಗ 9 ಪಾದಗಳಾಯಿತು. ಈಗ ನಾವೇನ ಸಬ್ಲಾರ್ಡ್ ಯಾವ ಥರ ಹೋಗೋದು ಅಂತ ಹೇಳ್ತೀನಿ ನೋಡಿ. ಈಗ ಅಶ್ವಿನಿ ನಕ್ಷತ್ರ ಏನು ಮಾಡುತ್ತೆ, ಈಗ ಒಂದು ರಾಶಿ ಟೋಟಲ್, ಒಂದು ರಾಶಿ ಇಲ್ಲಿಂದ 0 ಇಂದ ಸ್ಟಾರ್ಟ್ ಆಗಿ 30 ಡಿಗ್ರಿಗೆ ಎಂಡ್ ಆಗುತ್ತೆ ಅಲ್ವಾ? ಈ ಎಂಡ್ ಆಗಬೇಕಾದ್ರೆ ಒಂದೊಂದು ನಕ್ಷತ್ರನೂ 13 ಡಿಗ್ರಿ 20 ನಿಮಿಷನ ತಗೊಳುತ್ತೆ. ಹಂಗಂದ್ರೆ ಈಗ ಅಶ್ವಿನಿ ನಕ್ಷತ್ರ ಏನ್ ಮಾಡುತ್ತೆ ನೋಡಿ, 0 ಇಂದ ಶುರುವಾಗಿ 13 ಡಿಗ್ರಿ 20 ನಿಮಿಷದವರೆಗೂ ಚಲಿಸುತ್ತೆ. ಅಂದ್ರೆ ಅಲ್ಲಿವರೆಗೂ ಅದು ವಿಸ್ತರಿಸಿರುತ್ತದೆ, ಆಕ್ರಮಿಸಿಕೊಂಡಿರುತ್ತದೆ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಭರಣಿ ನಕ್ಷತ್ರ ಬರುತ್ತೆ. 13 ಡಿಗ್ರಿ 20 ನಿಮಿಷದಿಂದ 26 ಡಿಗ್ರಿ 40 ನಿಮಿಷದವರೆಗೂ ಅದು ಆಕ್ರಮಿಸ್ಕೊಳ್ಳುತ್ತೆ. ಓಕೆ? ನೆಕ್ಸ್ಟ್ ಕೃತಿಕಾ ನಕ್ಷತ್ರ 1ನೇ ಪಾದ ಮಾತ್ರ ಇರೋದ್ರಿಂದ 26 ಡಿಗ್ರಿ 40 ನಿಮಿಷದಿಂದ 30 ಡಿಗ್ರಿವರೆಗೂ ಈ ಕೃತಿಕಾ ನಕ್ಷತ್ರದ 1ನೇ ಪಾದ ಆಕ್ರಮಿಸಿಕೊಳ್ಳುತ್ತದೆ ಅಂತ ಅದನ್ನೇ ತಗೊಳ್ಳಿ. ಓಕೆನಾ? ಈ ರೀತಿ ಇದೆ. ಈಗ ಒಂದು ಸ್ವಲ್ಪ ಕ್ಲಾರಿಟಿ ಬಂತು ನಿಮಗೆ. ಈಗ ಉಪಾಧಿಪತಿ ಬಂದು ಸ್ವಲ್ಪ ಡೀಪ್ ಆಗಿ ಹೋಗೋದು. ಈಗ ನಾವೇನ್ ಮಾಡೋದು, ಫಸ್ಟ್ ಜಸ್ಟ್ ಮೇಷರಾಶಿ ತಗೊಂಡು, ಮೇಷರಾಶಿನಲ್ಲಿ 3 ನಕ್ಷತ್ರಗಳಿದೆ ಅಂತ ಗೊತ್ತಾಯ್ತು, ಅದನ್ನು ತಗೊಂಡು ಅದರಲ್ಲಿ ಯಾವ್ಯಾವ ನಕ್ಷತ್ರ, ಯಾವ್ಯಾವ ಪಾದ, ಎಷ್ಟೆಷ್ಟು ಪಾದಗಳಿದೆ ಅದರಲ್ಲಿ ಅಂತ ಅದು ಗೊತ್ತಾಯ್ತು. ಈಗ ಇನ್ನೂ ಮಿನಿಮೈಸ್ ಮಾಡೋಣ. ಓಕೆನಾ? ಇನ್ನೂ ಮಿನಿಮೈಸ್ ಮಾಡಿದಾಗ ಅಶ್ವಿನಿ ನೋಡಿ 0 ಡಿಗ್ರಿಲಿ ಸ್ಟಾರ್ಟ್ ಆಗೈತೆ. ಅಶ್ವಿನಿ 13 ಡಿಗ್ರಿ 20 ನಿಮಿಷದವರೆಗೂ ಇದೆ. ಓಕೆನಾ? ಅದು ವಿಸ್ತರಿಸಿದೆ. ಸೊ ಏನಾಗುತ್ತೆ, ಇದ್ರ ಒಳಗಡೆ ಉಪ ಅಧಿಪತಿ ಅಂತ ಬರುತ್ತೆ. ಅದನ್ನ ಇಲ್ಲಿ ಹಾಕಿದ್ದೀನಿ ನೋಡಿ. 0 ಡಿಗ್ರಿಯಿಂದ 0 ಡಿಗ್ರಿ 46 ನಿಮಿಷದ ತನಕ ಕೇತು ಉಪ ಅಧಿಪತಿ ಆಗಿರ್ತಾನೆ. ನೆಕ್ಸ್ಟ್ ಈ 0 ಡಿಗ್ರಿ 46 ನಿಮಿಷದಿಂದ 3 ಡಿಗ್ರಿ ತನಕನೂ ಶುಕ್ರ ಉಪ ಅಧಿಪತಿಯಾಗಿ ಬರ್ತಾನೆ. ನೆಕ್ಸ್ಟ್ ಈ 3 ಡಿಗ್ರಿಯಿಂದ 3 ಡಿಗ್ರಿ 40 ನಿಮಿಷ ಅವಾಗ ಸೂರ್ಯ ಉಪ ಅಧಿಪತಿಯಾಗಿ ಬರ್ತಾನೆ. 4 ಡಿಗ್ರಿ 46 ನಿಮಿಷದ ತನಕ ಚಂದ್ರ ಉಪ ಅಧಿಪತಿಯಾಗಿ ಇರ್ತಾನೆ. ಅದರ ಅರ್ಥ ಏನಂದ್ರೆ 3 ಡಿಗ್ರಿ
40 ನಿಮಿಷದಿಂದ 4 ಡಿಗ್ರಿ 46 ನಿಮಿಷ ಇಷ್ಟರ ಒಳಗಡೆ ಏನಾದರೂ ಯಾವುದೇ ಒಂದು ಗ್ರಹ, ಓಕೆನಾ, ಈಗ ಒಂದು ಗ್ರಹ ಮೇಷರಾಶಿಲಿ ಇರುತ್ತೆ, ಅಶ್ವಿನಿ ನಕ್ಷತ್ರದಲ್ಲಿರುತ್ತೆ, ಡಿಗ್ರಿ ನೋಡ್ಬೇಕಲ್ಲ, ಆಯಿತು 13 ಡಿಗ್ರಿಗಿಂತ ಒಳಗಡೆ ಇದ್ದರೆ ಆ ಅಶ್ವಿನಿ ಮೇಷರಾಶಿನಲ್ಲಿ ಯಾವುದೇ ಒಂದು ಗ್ರಹ 13 ಡಿಗ್ರಿಗಿಂತ ಒಳಗಡೆ ಇದ್ದರೆ ಅಶ್ವಿನಿ ನಕ್ಷತ್ರದಲ್ಲಿದೆ ಅಂತ ನಾವು ಹೇಳ್ಬಿಡ್ತೀವಿ. ಅದರಲ್ಲಿ 13 ಡಿಗ್ರಿ ಒಳಗಡೆ ಇದೆ, ಎಷ್ಟು ಡಿಗ್ರಿ, ಅವಾಗ ನಾವೇನು ಮಾಡ್ತೀವಿ 4 ಡಿಗ್ರಿ 46 ನಿಮಿಷ 45 ನಿಮಿಷ, ಆವಾಗ ಉಪಾಧಿಪತಿನ ನಾವು ನೋಡ್ತೀವಿ ಆ ಥರ. ಮತ್ತು ನೋಡಿ, ಇದಾದಮೇಲೆ 5 ಡಿಗ್ರಿ 33 ನಿಮಿಷದಿಂದ 33 ನಿಮಿಷದವರೆಗೂ ಕುಜ ಉಪಾಧಿಪತಿ ಆಗ್ತಾನೆ. ನೆಕ್ಸ್ಟ್ 7 ಡಿಗ್ರಿ 33 ನಿಮಿಷದ ತನಕ ರಾಹು ಉಪಾಧಿಪತಿ ಆಗ್ತಾನೆ. 9 ಡಿಗ್ರಿ 20 ನಿಮಿಷದ ತನಕ ಗುರು ಉಪಾಧಿಪತಿ ಆಗ್ತಾನೆ. 11 ಡಿಗ್ರಿ 26 ನಿಮಿಷದ ತನಕ ಶನಿ ಉಪಾಧಿಪತಿ ಆಗ್ತಾನೆ. ಮತ್ತು 13 ಡಿಗ್ರಿ 20 ನಿಮಿಷದ ತನಕ ಬುಧ ಉಪಾಧಿಪತಿ ಆಗ್ತಾನೆ. ಇದರ ಅರ್ಥ ಏನಂದ್ರೆ, ಆಮೇಲೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ನೋಡಿ. ಫಸ್ಟು ಅಶ್ವಿನಿ ನಕ್ಷತ್ರನ ಯಾಕೆ ಆಯ್ತು, ಈಗ ಉಪಾಧಿಪತಿನಲ್ಲಿ ಕೇತುನ ಯಾಕೆ ನಾವು ಫಸ್ಟ್ ಸ್ಟಾರ್ಟ್ ಆಗಿದೆ, ಇಲ್ಲಿ ನೋಡಿ ಕೇತುನ ಯಾಕೆ ಫಸ್ಟ್ ಸ್ಟಾರ್ಟ್ ಆಗಿದೆ ಅಂದ್ರೆ, ನಕ್ಷತ್ರ ಯಾವುದು, ಅಶ್ವಿನಿ ನಕ್ಷತ್ರ, ಓಕೆನಾ. ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಯಾರು, ಕೇತು. ಅವಾಗ ಏನಾಗುತ್ತೆ, ಕೇತುವಿಂದನೇ ಸ್ಟಾರ್ಟ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಈಗ ಇದೊಂದು ಇದೇ ಇಷ್ಟ ಆಯಿತು. ಈ ಭರಣಿನಲ್ಲೂ ಇದೇ ಥರ ಡಿವಿಷನ್ 9 ಭಾಗಗಳಾಗುತ್ತೆ. ಭರಣಿನಲ್ಲಿ ಏನು ಗೊತ್ತಾ, ಅಧಿಪತಿ ಶುಕ್ರ ಇರೋದ್ರಿಂದ ಆ ಭರಣಿನಲ್ಲೂ ಉಪಾಧಿಪತಿ ಶುಕ್ರನಿಂದ ಪ್ರಾರಂಭವಾಗುತ್ತೆ. ಅದ್ರ ಜೊತೆಗೆ ನೋಡಿ, ಬರೀ 0 ಡಿಗ್ರಿಯಿಂದ 46 ನಿಮಿಷ ಮಾತ್ರ ತಗೊಂಡಿದ್ದಾನೆ ಕೇತು, ಕರೆಕ್ಟಾ. ಆದರೆ ಯಾಕೆ ಅಷ್ಟು ಕಡಿಮೆ ತಗೊಂಡಿದ್ದಾನೆ, ಆಮೇಲೆ ಶುಕ್ರ ಯಾಕೆ 3 ಡಿಗ್ರಿ ಅಷ್ಟೊಂದು ಜಾಸ್ತಿ ತಗೊಂಡಿದ್ದಾನೆ ಅಂದರೆ, ಅವರ ದಶಾ ಪೀರಿಯಡು ನೋಡಿ, ಶುಕ್ರ 20 ವರ್ಷದ ತನಕ ಒಂದು ದಶ ಇರುತ್ತೆ. ಡಿಪೆಂಡ್ ಅಪ್ಪ ದಶಾ ಪೀರಿಯಡ್ನ ನೋಡಿಕೊಂಡು ಅವುಗಳು ಡಿಗ್ರಿಯನ್ನು ತಗೋತವೆ ವೀಕ್ಷಕರೇ. ಅದಕ್ಕೋಸ್ಕರ ನಾವು ಒಂದು ನಿಮಗೆ ದಿನೇಶ್ ಗುರೂಜಿಯವ್ರಿಗೆ ಆಲ್ರೆಡಿ ಹೇಳಿರ್ತಾರೆ, 4 ಸೆಕೆಂಡು ಹೆಚ್ಚು ಕಡಿಮೆ ಆದ್ರೂ ಉಪಾಧಿಪತಿ ಚೇಂಜ್ ಆಗಿಬಿಡುತ್ತೆ, ಸಬ್ಲಡ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಟೈಮಿಂಗ್ಸ್ ಕರೆಕ್ಟಾಗಿ ಇದ್ದರೆ ಮಾತ್ರ ಇದನ್ನ ನೋಡಬೇಕು. ಟೈಮಿಂಗ್ಸ್ ಕರೆಕ್ಟಾಗಿ ಇಲ್ಲ, ಫಾರ್ ಎಕ್ಸಾಂಪಲ್ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಇದ್ರೂ ಬ್ಯಾಲೆನ್ಸ್ ಮಾಡಬಹುದು. ಇದನ್ನ 1 ಅವರ್ ಇದೆ ಸರ್, ನಾವು ಹುಟ್ಟಿರೋದು 5 ರಿಂದ 6 ಗಂಟೆ ಇರ್ಬೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಉಪಾಧಿಪತಿನ ನೋಡಬಾರ್ದು. ಅವಾಗ ಏನು ಮಾಡಬೇಕು, ಎನ್ನೆಲ್ಲೋ ಪಿ ಎಲ್ಲು ಎನ್ನೆಲ್ಲ ನೋಡಿ ಅಲ್ಲೇ ಹೇಳ್ಬೇಕು ರಿಸಲ್ಟ್ನ. ಅವ್ರಿಗೆ 1 ಅವರ್ ಡಿಫ್ರೆನ್ಸ್ ಇದ್ದಾಗ SL ನೋಡಬಾರ್ದು, ಆವಾಗ ಫೇಲ್ ಆಗುತ್ತೆ. ಓಕೆನಾ ವೀಕ್ಷಕರೇ, ಇದಿಷ್ಟು ಈ ವಿಡಿಯೋದ ಸಾರಾಂಶವಾಗಿತ್ತು. ನಮ್ಮ ಉದ್ದೇಶ ಇಷ್ಟೇ, ಉಪಾಧಿಪತಿ ಹೇಗೆ ಬರ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ನೋಡಿ, ಭರಣಿ ನಕ್ಷತ್ರದಲ್ಲೂ ಇದೇ ಥರ ಬರುತ್ತೆ. ಅದಾದ್ಮೇಲೆ ಯಾವುದು ಕೃತಿಕಾ ನಕ್ಷತ್ರ, ಅದರಲ್ಲೂ ಇದೇ ಥರ ಬರುತ್ತೆ. ಎಲ್ಲ ಓದಂಗೆ ತುಂಬ ಸೂಕ್ಷ್ಮ ಅಂತ ಸಮುದ್ರ ಇದ್ದಂಗೆ ಇದು. ಬಟ್ ನಾನು ಹೇಳ್ತೀನಿ, ಇದನ್ನ ಇನ್ನೂ ಡೀಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು, ಪ್ರೊಡಿಕ್ಷನ್ ಹೋಗ್ಬೋದು. ಇನ್ನು ಕಾಂಬಿನೇಷನ್ಗಳೆಲ್ಲ ಬರ್ತವೆ, ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.